ತಗೊಂಡು ಈಗ ಲೆಟ್ಸ್ ಗೋ ಟು ದ ಯಲ್ಲಾಪುರ್. ಹಾಂ ಸರಿ ಸರಿ ಬಾಯ್, ಹೋಗ್ಬರ್ತೀನಿ. ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಹೇಳಿದ್ದೆ ನಿಮಗೆ ಪ್ರೀವಿಯಸ್ ವಿಡಿಯೋ ಒಳಗೆ ಒಂದು ಶಾರ್ಟ್ ರೈಡ್ ಪ್ಲ್ಯಾನ್ ಮಾಡೀನಂತಂದು. ಸೊ ಅದು ಟೈಮ್ ಬಂತು ಇವತ್ತು. ಎಲ್ಲರೂ ರೆಡಿ ಆದ್ರೆ ಫ್ರೆಂಡ್ಸು. ನಾನು ನನ್ನ ಗಾಡಿ ಒಳಗೆ ಸೋಲೋ ಬರತ್ತೀನಿ. ನನ್ನ ಸಿದ್ದು ಬರತ್ತಾನೆ ಇವತ್ತು ಈ ರೈಡಿಗೆ. ಸಿದ್ದು ಮತ್ತು ಕಿರಣ ಮತ್ತು ಶ್ರೀನಿವಾಸ್ ಅಂತಂದು 4 ಜನ 3 ಬೈಕ್ಸ್. ಅವು 3 ಬೈಕ್ಸ್ ಅಂತ ಒಂದು ಫುಲ್ ಅಡ್ವೆಂಚರಸ್ ಬೈಕ್. ಒಂದು CT100 ಮಿನಿ ಹಿಮಾಲಯನ್ ಆ್ಯಂಡ್ ಒಂದು ಸ್ಪ್ಲೆಂಡರ್ ಪ್ಲಸ್, ಇನ್ನೊಂದು ಸ್ಪ್ಲೆಂಡರ್ ಹಳೇದದು ಹೀರೋ ಕಂಪ್ನಿದು. ಬಟ್ ನೆಕ್ಸ್ಟ್ ಲೆವೆಲ್ ಗಾಡಿ, 3 ಗಾಡಿ ನೆಕ್ಸ್ಟ್ ಲೆವೆಲ್ ಅದಾವೆ. ಅದ್ರಾಗ ಸ್ವಲ್ಪ ಈ ಸಲ ಈ ಸೆಕೆಂಡ್ ಸೀಸನ್ ಚಿದ್ದಾಲ್ ಮಾಡೋಂಥ ಹೊಂಟೀವಿ. ಈಗ ನೋಡಿ, ಈಗ ಸಿದ್ದೂರ್ ಮನೆ ಹತ್ರ ಹೋಗಿ ಸಿದ್ದು ಪಿಕ್ ಮಾಡ್ಕೊಂಡು ಬ್ರೇಕ್ ಸೈಡ್ ಐತಲ್ಲ, ಸಿದ್ದು ಕರ್ಕೊಂಡು ಸಿದ್ದು ಜೊತೆ ಕಿರಣ್ ಇರ್ತಾನೆ, ಕಿರಣ್ ಕರ್ಕೊಂಡು ಹೋಗೋದಷ್ಟೇ ಫ್ರೆಂಡ್ಸ್. ಹೋಗಿ ರೈಟ್ ಬಂದಾರ ಇಲ್ಲಿ ಕೆಳಗೆ. ಹೇಳಿದ್ದಲ್ಲಿ ನಿಮಗೆ ಗಾಡಿ ಇನ್ನೊಂದು ಅಂತಂದು ಹೀರೋ ಅಂತಂದು ಇದೆ ನೋಡ್ರಿ. ನ್ಯಾಷನಲ್ ಜಿಯೋಗ್ರಫಿದವ್ರು ಇನ್ನು ಗಿಫ್ಟೆಡ್ ಕೊಟ್ಟಾರ ನಮ್ಮ ಸಿದ್ದುಗೆ. ಅಲ್ಲಿ ಕಿರಣ ಮತ್ತು ಸಿದ್ದು ಬರತ್ತಾರ. ಓಕೆ, ಸ್ವಲ್ಪ ಗಾಡಿ ನೋಡ್ರಿ, ಒಂದು ಫಾಗ್ ಲ್ಯಾಂಪು ಎಲ್ಲೋ, ಗಾಡಿನೂ ಫುಲ್ ಎಲ್ಲೋ. ಈ ಗಾಡಿ ತೊಗೊಂಡು ಫುಲ್ ಅಡ್ವೆಂಚರ್ಸ್ ಮಾಡತ್ತೀವಿ ಇವತ್ತು. ನನ್ನ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಲ್ಲ. ಸೊ ಇದೆ ನೋಡ್ರಿ ಗಾಡಿ. ಅದು ಹೇಳಿದ್ನಲ್ಲಿ ನಿಮ್ಗೆ ನ್ಯಾಷನಲ್ ಜಿಯೋಗ್ರಫಿ ಇದೆ. ಆಂಟಿ ಹೋಗ್ಬರ್ತೀರಿ? ಹಾಂ ರೀ ಆಂಟಿ. ಹಾಂ ಸರಿ ಆಂಟಿ, ಹೋಗ್ಬರ್ತೀವಿ. ಸೊ ರೆಡಿ. ಇಲ್ಲೇನು ಲಗೇಜ್ಗೆ ಪ್ಯಾಕ್ ಮಾಡೋದು ಬೇಡ, ಅಲ್ಲಿ ಮುಂದೆ ಪ್ಯಾಕ್ ಮಾಡೋಣ ಅಂತಂದ. ಸೊ ಲೆಟ್ಸ್ ಗೋ. ಬಂದು ಲಗೇಜ್ಗೆ ಪ್ಯಾಕ್ ಮಾಡ್ಕೊಂಡ್ವಿ. ಎಷ್ಟು ಜಲ್ದಿ ಹೋಗ್ಬೇಕು ಅನ್ಕೊತೀವಿ ಅಷ್ಟು ಲೇಟ್ ಪಕ್ಕ ಅದ. ಮೊನ್ನೆ ಸಲನೂ ಹಂಗೆ ಆಯ್ತು ಹೋಗ್ಬೇಕಂದ್ರೆ. ಇವತ್ತು ನೋಡಿದ್ರೆ 5 ಗಂಟೆ ಆಗೈತಿ. ಮೊನ್ನೆ 4:15 ಬಿಟ್ಟಿದ್ವಿ. ಇವತ್ತು 5 ಗಂಟೆ ಆಗೈತಪ್ಪ. ಹೌದು ಮಾರ. 1:15 ಹೇಳಿರಿ ಎಲ್ಲರಿಗೂ, 1:15 ರೆಡಿ ಆಗ್ರಿ ಅಂತಂದು. ಬಟ್ ನಾನು 3ಕ್ಕೆ ಎದ್ದೀನಿ. 3ಕ್ಕೆ ಎದ್ದು 4 ಗಂಟೆ 4:15 ನಾ ಹೊರ ಬಂದೆ. ಮತ್ತೆಲ್ಲರೂ ಬಂದಿಲ್ಲ. ಮತ್ತು ಲಗೇಜ್ನ ಸ್ವಲ್ಪ ಕಟ್ಕೊಂಡ್ರು. ಅದು ಒಂದು 5 ಗಂಟೆ ಆಗೇ ಬಿಡುತ್ತೆ. ವಿ ಆರ್ ಎಕ್ಸಿಟಿಂಗ್ ಅವರ್ ಹೆರಿಟೇಜ್ ಪಾರಂಪರಿಕ ನಗರ. ಓಕೆ, ಕುಳಗೇರಿ ಬಂದ್ವಿ. ಕುಳಗೇರಿ ಬಂದು ಚಾಗಿ ಅನ್ನತ್ತಾರೆ ಹುಡುಗರು. ಏನು ಚಾ ಇಲ್ಲ, ಏನಿಲ್ಲ, ಏನು ಸೀನೇ ಇಲ್ಲ, ಚಾಗಿದೆ. ವೇಟು ಹುಬ್ಳಿ ಅಂತಂದ್ರೆ ಹುಬ್ಳಿ ಅರಾವಳಿ ಟೈಮ್ ಸಮಥಿಂಗ್ ನಂಗೆ 7:30 ಏನೋ ತೋರ್ಸಾತೈತಿ. ನೋಡ್ರಿ ಎಷ್ಟಾಗುತ್ತೋ ಏನೋ ಫ್ರೆಂಡ್ಸ್. ಈಗ ನಾವು ಒಂದು ಬ್ರಿಡ್ಜ್ ಮೇಲೆ ಹೋಗ್ತೀವಿ, ಕೊನ್ನೂರು ಬ್ರಿಡ್ಜ್ ಅಂತಂದು. ಈಗ ಯಾವಾಗಂತ ಫ್ಲಡ್ ಬಂದಿತ್ತಲ್ಲ, ಪ್ರವಾಹ ಬಂದಾಗ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅವಾಗ ಮೊದಲ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ಬ್ರಿಡ್ಜ್. ಈಗ ಪ್ರವಾಹ ಬಂದಂದ್ರೆ ಅದು ಕೆಟ್ಟ ಬಿಟ್ಟೈತಿ. ಹಳ್ಳ ಹರಿದು ಹಿಂಗೆ ಬಂದು ಹಿಂಗೆ ರೋಡಿಗೆ ಬಂದೈತಿ, ನೀರಿಲ್ಲೆಲ್ಲ ಫುಲ್. ಅದು ಇನ್ನೂವರೆಗೂ ಇದು ಪ್ರೊಸೆಸಿಂಗ್ ಒಳಗೆ ಐತೆ ಕೆಲಸ. ಎಷ್ಟು ಕಷ್ಟಪಡತ್ತಾರೆ ನೋಡ್ರಿ ನಮ್ಮ ಗೌರ್ಮೆಂಟ್ನವರು. ಹ್ಯಾಟ್ಸಾಪ್ ಮಾಡ್ರಿ ಎಲ್ಲರೂ. ಅಲ್ರಿ ಮೇನ್ ಹೈವೇ ಇದು ಹುಬ್ಳಿಗೆ ಹೋಗೋದು. ಇದು ನೋಡ್ರಿ ಎಷ್ಟು ಚಂದ ಐತೆ ನೋಡಿಲ್ಲ. ಕಮ್ಸೆ ಕಮ್ 3 ವರ್ಷ ಆಯ್ತು ಈ ಫ್ಲಡ್ ಬಂದು ಹೋಗಿ. ಇನ್ನೂವರೆಗೆ ಆದರೂ ಇದೇ ಥರನ ಐತಿಲ್ಲ ಅಂತಾರೆ. ಎಲ್ಲ ಬೇಕಾದ್ರೆ ಬರಲಿ ಗಾಡಿ, ಇದೇ ಥರನ ರೋಡು. 3 ವರ್ಷ ಆಯ್ತು ಈಗ ಅದು. ಅದೇ ಶೀಟ್
ದಾರಿ ಈ ಹೈವೇ ಹೆಸರಿಗೆ ಅಷ್ಟೇ ಹೈವೇ ಸಿಡಿದು ಪಡಿ ರೋಡ್ ಆಗೈತಪ್ಪ ನಮ್ಮ ಬದಾಮಿ ಇದೆ ಅಕ್ಕ ಮಾರ ಈಗ ಸ್ವಲ್ಪ ಮಳೆ ಆಗೈತಿ ಡಸ್ಟ್ ಇಷ್ಟ ಇಲ್ಲ ಅಂದ್ರೆ ಬಾಯಿ ತುಂಬ ಬರೀ ಮಣ್ಣ ಇರ್ತಿತ್ತು ಹೆಲ್ಮೆಟಿಂದ ವೈಸರ್ ಗೀಸರ್ ತೆಗೆದು ಅಂತೀವೋ ಮುಗಿದು ಹೋತು ಬಾಯಿ ತುಂಬ ಬರೀ ಮಣ್ಣು ತುಂಬ್ಕೊಂಡು ಹೋಗೋದು 376 ಏನು ರೋಡ್ ಮಾಡಿರಿ ಇಲ್ಲಿ ಹಾಂ ಏರ್ಪೋರ್ಟ್ ರೋಡಪ್ಪ ಇದು ಇಲ್ಲೇ ಬ್ಯಾಸರ ಮಾಡ್ಬಾರ್ದು ಈಗ ರಾಂಗ್ ಜರ್ನಿ ಬರ್ರಿ ನಾ ಸುಸು ಬ್ರೇಕ್ ತೊಗೊಂಡಿದ್ದೆ ಈಗ ಕಿರಣ್ ಮತ್ತು ಸಿದ್ದು ಸುಸು ಬ್ರೇಕ್ ತೊಗೊಂಡ್ರ ಸೊ ಗಾಯ್ಸ್ ಕಾಣತ್ತಿಂದ ಸೀಸನ್ 2 ಒಳಗೆ ಹತ್ತುದು ಫಸ್ಟ್ ಪ್ಲಾಜಾ ಇದು ಟೋಲ್ ಪ್ಲಾಜಾ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಒಳಗೆ ಐತಿ ರೆಡಿ ಮಾಡತ್ತಾರೆ ಇವಾಗ ರೆಡಿ ಮಾಡಿಂದ ಟೋಲ್ ಚಾಲು ಆಕೈತಿ ಕಡು ಒಂದೇ ಸ್ಟ್ರೆಚ್ ಎಲ್ಲೂ ಭಾಳ ತನಕ ವೇಟ್ ಮಾಡಿಲ್ಲ ಈಗ ಹೋಟೆಲ್ ಟಿಫಿನ್ ಮಾಡೋನು ಟೀ ಮಾಡೋನು ಹಂಗೆ ಇಲ್ಲ ನಾಷ್ಟ ಮಾಡೋಣ ಚಾ ಕುಡಿನ ಮುಂದೆ ಯಲ್ಲಾಪುರ ನಾಷ್ಟ ಮಾಡೋಣ ಡನ್ ಮಾಡಿ ಅದ ಹೋಟೆಲ್ ಬೇಕ್ರಿ ಐತಿಲ್ಲ ದುರ್ಗಾ ಪ್ರಸಾದ್ ಶಾಕಾಹಾರಿ ಲೋನ್ ತೀವ್ರ ಟೀಗೆ ಎಲ್ಲ ಕುಡಿದ್ವಿ ಕುಡಿದೆ ಹೊಂಟ್ರಿ ಈಗ ವೇ ಟು ಯಲ್ಲಾಪುರ್ ಯಾಕೆ ಇಲ್ಲ ಬಿದ್ರಿ ತಕೊಂಡು ಈಗ ಲೆಟ್ಸ್ ಗೋ ಟು ದ ಯಲ್ಲಾಪುರ್ ಬರ್ರಿ ನಿಂಗೆ ಒಮ್ಮೆ
ರೈಡ್ ಮಾಡೋ ಹೊತ್ನಾಗ ಸಿಗ್ತೀನಿ. ಏಜ್ ಬಾಂಡ್ ಕಾಣತ್ತಿಲ್ಲ. ಸೂಪರ್ ಸೂಪರ್. ಇದು ಕಲ್ಗಟ್ಟಿಯಾಗ ನೋಡು ಮರ ನಾನು ನೀಟಿದ್ದು ಬ್ರೋ ಸೈಡ್ ಕೊಡಿ ಬ್ರೋ, ಸೈಡ್ ಕೊಡ್ರಿ, ಸೈಡ್ ಕೊಡ್ರಿ. Thank you so much. ಸಿದ್ದು ಭಯ ಸೆಲ್ಫಿ ಹಂಗೆ ತಗೊಂಡಾತಾನೆ. ಸಿದ್ದು ಹೆಂಗೆ ಆಯ್ತು? ಮಜಾ ಬರತೈತೆ? ಫುಲ್ ಮಜಾ ಐತ್ ಮಚ್ಚ. ಅಲ್ಲೋ ಅದು ಒಪ್ಪಲ್ದಾಗ ಹೆಂಗೆ ಬರತೈತೆ ಹೇಳ್ರಿ? ಮಸ್ತ್ ಐತೆ. ಮಸ್ತ್ ಐತೆ. ಅಜ್ಜಾರ ಅಂಕರ್ ರೈಡ್ನಾಗ VR46 ಆಗ್ಯಾರ. ಡನ್. ಇದು ಬೈಕ್ ಮ್ಯಾಗ ಇದು ಸ್ಪ್ಲೆಂಡರ್ ಪ್ಲಸ್ ಇದು ಸ್ಪ್ಲೆಂಡರ್ ಇದು ನಿಮಗೆ ಗೊತ್ತಲ್ಲ, ಆ್ಯಸ್ ಯೂಶುವಲ್ ಭೈರವ ಇಸ್ ರೋರಿಂಗ್. ಓಕೆ ಡನ್ ಗಾಯ್ಸ್. ಸ್ವಲ್ಪ ವ್ಯೂ ಚಂದ ಇತ್ತಲ್ಲ ಇದೆ, ಅದ್ರ ಸಂಬಂಧ ಒಂದು ಫೋಟೋ ಸೆಷನ್ ಮುಗಿಸಿದ್ವಿ. ಸ್ಟೋರಿ ಹಾಕಾಕ ಮುಗಿಸಿ ಈಗ ಯಲ್ಲಾಪುರ ಹೋಗ್ಬೇಕು. ಇನ್ನೊಂದು ರಿಮೈನಿಂಗ್ 9 ಕಿಲೋಮೀಟರ್ಸ್, 9 ಕಿಲೋಮೀಟರ್ ಐತೆ ಬರೀ. ನೋಡ್ರಿ ಹೋಗಿ ನೀವು, ಲೆಟ್ಸ್ ಗೋ. ಸ್ವಲ್ಪ ಘಾಟ್ ಸೆಕ್ಷನ್ ಅಡ್ಡಾಡ್ತಿರ್ತಿರಲ್ಲ, ಸ್ವಲ್ಪ ಸ್ಲೋ ಅಡ್ಡಾಡ್ರಿ. ಯಾಕಂದ್ರೆ ಬರೋ ಮುಂದೆ ಒಂದು ಸಣ್ಣ ನಾಯಿ ಮರಿ ಮೇಲೆ ಗಾಡಿ ಹಾಸ್ಬಿಟ್ಟಾರ. ಪ್ರಾಣಿಗೀನಿ ಬಂದರೆ ಸ್ವಲ್ಪ ಸ್ಲೋ ಹೋಗ್ರಿ, ಓಕೆನಾ? ಓಕೆ ನೀವೆಲ್ಲ ನಮ್ಮ ಸಬ್ಸ್ಕ್ರೈಬರ್, ಗುಡ್ ಪರ್ಸನ್ಸ್. ಓಕೆ ಫೈನಲಿ ವಿ ಆರ್ ರೀಚ್ ದ ಯಲ್ಲಾಪುರ್. ಕಾಲ್ ಅವರು ಫ್ಯೂಯಲ್ ಖಾಲಿ ಆಗೈತೆ ಅಂತ ಫ್ಯೂಯಲ್ ಹಾಕ್ಸ್ಕೊಂಬಂದ್ರೆ ಅಲ್ಲಿ ಟಿಫಿನ್ ಮಾಡ್ಕೊಂಡು ಇವಾಗ ನಾವು ಹೋಗ್ಬೇಕಾಗಿದ್ದ ಡೆಸ್ಟಿನೇಷನ್ ಇನ್ನೊಂದು. ನಾವು ಫಸ್ಟ್ ಡೆಸ್ಟಿನೇಷನ್ ರೀಚ್ ಆದ್ವಿ. ಇವಾಗ ಹೋಗ್ಬೇಕಾಗಿದ್ದು ಫಾಲ್ಸ್ ಅಂತಂದು ಮಸ್ತ್ ಅಮೇಜಿಂಗ್ ಫಾಲ್ಸ್ ಐತಿ. ಬರೀ ಅಲ್ಲೇ ಹೋಗೋಣ ಟಿಫಿನ್ ಮಾಡ್ಕೊಂಡು. ಈಗ ಹೋದ ವರ್ಷ ಇಲ್ಲೇ ಬಂದಿದ್ವಿ, ಅಂದರೆ ಹೋದ ಸಲ ಮಾನ್ಸೂನ್ ರೈಡಿಗೆ ಬಂದಾಗ ಇದೇ ಹೋಟೆಲ್ನ ಇದೇ ಮೊಬೈಲ್ ಕ್ಯಾಂಟೀನಾಗ ನಾಷ್ಟ ಮಾಡಿದ್ವಿ. ಮಸ್ತ್ ಕೊಟ್ಟಿದ್ರು. ಬನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಬನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಬರೀ ಟಿಫಿನ್ ಮಾಡ್ಕೊಂಡು ಸಿಗ್ತೀನಿ ನಿಮಗೆ ವಾಪಸ್. ಓಕೆ ಗೈಸ್, ಇವಾಗ ಯಲ್ಲಾಪುರಕ್ಕೆ ಬಂದು ಊಟ ಮಾಡಿದ್ವಿ, ನಾಷ್ಟ ಮಾಡಿದ್ವಿ. ಬನ್ಸ್ ಮಸ್ತ್ ಕೊಡ್ತಾರೆ. ಇದು ಹೋದ ಸಲ ಲಾಸ್ಟ್ ಇಯರ್ ಬಂದಾಗ ಇಲ್ಲೇ ತಿಂದಿದ್ವಿ ನಾವು, ಮಾನ್ಸೂನ್ ರೈಡ್ ಬಂದಾಗ. ಮಸ್ತ್ ಇತ್ತು. ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿ ಈಗ ಫಾಲ್ಸ್ ಹೋಗ್ಬೇಕು. ಸೊ ಈ ಲಾಗ್ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಈ ಲಾಗ್ ಏನಾರ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಂಗೆ ಮತ್ತು ಸಬ್ಸ್ಕ್ರೈಬ್ ಒಂದು ಮಾಡಿಬಿಟ್ರಿ. ಚಲೋ ಭಾಳ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಮತ್ತೆ ಸಿಗೋಣಂತ ನೆಕ್ಸ್ಟ್ ವೀಡಿಯೋದಾಗ.